ತಾವು ಭಾಳ ಸಂತೋಷ. ನಮ್ಮ ನಿಗಮಕ್ಕೆ ಬಂದಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಪರವಾಗಿ, ನಮ್ಮ ನಿಗಮದ ಪರವಾಗಿ, ನಮ್ಮೆಲ್ಲ ಸದಸ್ಯರ ಪರವಾಗಿ, ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ತಾವೇನು ಬಂದಿದ್ದೀರಿ, ಇವತ್ತು ಕೆಲವೊಂದು ಸಂಶಯಗಳು ಇಟ್ಕೊಂಡು ಆ ಸಂಶಯಗಳನ್ನು ದೂರ ಮಾಡುವಂಥ ಕೆಲಸ ನಾವು ನಮ್ಮ ನಿಗಮದಿಂದ ಮಾಡ್ತೀವಿ. ಮೊದಲು ಕೌನ್ಸಿಲ್ ಇತ್ತು ನಮ್ಮದು. ಕೌನ್ಸಿಲಲ್ಲಿ ಭಾಳಷ್ಟು ಜನ ನಮ್ಮ ಚರ್ಚ್ ರಿನಿವೇಷನ್ ಆಗಲಿ, ಚರ್ಚ್ ಕಾಂಪೌಂಡ್ ವಾಲ್ ಆಗಲಿ, ರುದ್ರಭೂಮಿ ಕಾಂಪೌಂಡ್ ವಾಲ್ ಆಗಲಿ, ಇಂಥವೆಲ್ಲದಕ್ಕೆ ನಾವು ದುಡ್ಡು ಕೊಡ್ತಾಯಿದ್ದರು. ಮೊದಲು ಕಾರ್ಪೊರೇಷನ್ನು 6/1/2025 ನಮ್ಮ ಕಾರ್ಪೊರೇಷನ್ ಅನೌನ್ಸ್ ಆಯಿತು. ಅದಾದಮೇಲೆ 3 ತಿಂಗಳಾದಮೇಲೆ ಅಧ್ಯಕ್ಷರ ಉಪಾಧ್ಯಕ್ಷರ ಆದೇಶ ಒಂದು ಸರ್ಕಾರ ಕೊಡ್ತು ನಮಗೆ. ಅದ್ರ ಜೊತೆಗೆ ನಮ್ಮೆಲ್ಲ ನಿರ್ದೇಶಕರ ಒಂದು ಲಿಸ್ಟ್ ಬಂತು. ಹಾಗಾಗಿ ಅವತ್ತಿನ ದಿವಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು 250 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮಗೆ ಬಂದಿದ್ದು 85 ಕೋಟಿ ರೂಪಾಯಿ. ಆ ಒಂದು 85 ಕೋಟಿ ರೂಪಾಯಿಯಲ್ಲಿ ನಮಗೆ 3-4 ತಿಂಗಳಲ್ಲಿ ನಾವು ನಿರಂತರವಾಗಿ ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಉಪಾಧ್ಯಕ್ಷರು ಸೇರಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವೇ ಆದಂಥ 4-5 ಜಿಲ್ಲಾ ನಾವು ಚೂಸ್ ಮಾಡ್ಕೊಂಡು ಕಮಿಟಿ ಮಾಡ್ಕೊಂಡು ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಮ್ಮ ಸಂಸ್ಥೆಗಳಿಗೆ ಹೋಗಿ, ನಮ್ಮ ಚರ್ಚ್ಗಳಲ್ಲಿ ಹೋಗಿ ಎಲ್ಲ ರೀತಿಯಿಂದ ಅನೌನ್ಸ್ಮೆಂಟ್ ಮಾಡಿ ನಮ್ಮ ದುಡ್ಡು, ಈ ಸರ್ಕಾರದ ದುಡ್ಡು ಕಡೆಗೆ ಮುಟ್ಟಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ, ನಾವೆಲ್ಲ ಮುಟ್ಟಿಸಿದ್ದೀವಿ. ಭಾಳ ಸಂತೋಷ. ಇವತ್ತು ಕೆಲವು ನಮ್ಮ ಅಣ್ಣ ತಮ್ಮರು ಅವ್ರಿಗೆ ಮಾಹಿತಿ ಕೊರತೆ ಇದೆ, ಅದಕ್ಕೆ ಬಂದು ಭಾಳ ಸಂತೋಷ. ಅವ್ರು ಬರಬೇಕಾಗಿತ್ತು ಇಲ್ಲಿ, ನಮ್ಮ ನಿಗಮಕ್ಕೆ ಬಂದು ನಮ್ಮ MD ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಂದು ಕೇಳಬೇಕಾಗಿತ್ತು. ಆದರೆ ಕೆಲವೊಂದು ಕೇಳಿಲ್ಲ. ಹಿಂದೆ ನಮ್ಮ ಒಂದು ಕೌನ್ಸಿಲಲ್ಲಿ ಏನಾಗಿತ್ತು ಅಂತಂದರೆ, ಏನೋ ಪಂಚಾಯತ್ ಲೆವೆಲಲ್ಲಿ ಪೇಪರ್ ಇದ್ದರೂ ಆವಾಗ ಸ್ಯಾಂಕ್ಷನ್ ಮಾಡಿದರು. ಆದರೆ ನಿಗಮ ಆದಮೇಲೆ ಪ್ರತಿಯೊಂದಕ್ಕೆ ನಾವು ಅದಕ್ಕೆ ಅಕೌಂಟಬಲ್ ಆಗಬೇಕಾಗ್ತದೆ. ಯಾವುದೇ ನಾವು ಒಂದು ನೀರು ತರಿಸ್ಬೇಕಾದ್ರೂ ಅದಕ್ಕೆ ನಾವು ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ, ಖರ್ಚು ವೆಚ್ಚ ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ಅವ್ರು ಏನು ಆಪಾದನೆ ಮಾಡಿದ್ದಾರೆ, ಸೆಕೆಂಡ್ ಬಿಲ್ ಆಗಿಲ್ಲ ಅಂತಂತ ಆಪಾದನೆ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ನಿಗಮದಿಂದ ಅವರಿಗೆ ನಾವು ಹಿಂಬರವನ್ನು ಕೊಟ್ಟಿದ್ದೇವೆ ನಮ್ಮ ಆಫೀಸ್ನಿಂದ. ನಿಮ್ಮ ಸೆಕೆಂಡ್ ಬಿಲ್ ಮಾಡಬೇಕಾದ್ರೆ ಹಿಂದಿಂತ ಡಿಜಿಟಲ್ ಖಾತೆ ಇಲ್ಲ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇಲ್ಲ, ನಿಮ್ಮ ಹತ್ರ ಫಾರ್ಮ್ 11 ಇಲ್ಲ, ಫಾರ್ಮ್ 16 ಇಲ್ಲ, ಇಂಥವು ಯಾವುದಾದ್ರೂ ಒಂದು 5 ಆರ್ಮ್ಸ್ ಮಾಡಿದ್ದೇವೆ ನಾವು. 5 ಆರ್ಮ್ಸಲ್ಲಿ ಯಾವುದಾದ್ರೂ 1 ಅಥವಾ 2 ತಂದು ಕೊಟ್ಟರೆ ನಾವು ನಿಮ್ಮ ಸೆಕೆಂಡ್ ಬಿಲ್ ರಿಲೀಸ್ ಮಾಡ್ತೀವಿ ಅಂತ ಅವ್ರಿಗೆ ಹಿಂಬರ ಕೊಟ್ಟಿದ್ದೇವೆ ನಾವು. ಆದರೆ ಕೆಲವು ನಮ್ಮ ಅಣ್ಣತಮ್ಮರಿಗೆ ಆ ಮಾಹಿತಿ ಮುಟ್ಟೋದು ಇಲ್ಲ, ಗೊತ್ತಿಲ್ಲ ನಮಗೆ. ಆದರೂ ಸಹ ನಾವು ಇನ್ನೂ ಸಹ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಸಂಸ್ಥೆದವ್ರು ಬರಲಿ. ಯಾಕಂದರೆ ಮೊದಲು ಏನಾಗಿತ್ತು, ಕೆಲವು ಬ್ರೋಕರ್ಸ್ಗಳೆಲ್ಲ ಈ ಥರ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ನಮ್ಮ ನಿಗಮ ಬಂದಮೇಲೆ ಡೈರೆಕ್ಟ್ ಯಾರು ಸಂಸ್ಥೆದವರು ಇರ್ತಾರೆ ಅವರಿಗೆ ಡೈರೆಕ್ಟ್ ನಾವು ಕರೆದುಬಿಟ್ಟು, ಆ ಒಂದು ಸೊಸೈಟಿಯಲ್ಲಿ 5 ಜನ ಇರ್ತಾರೆ, ಅಂಥವ್ರಿಗೆ ನಾವು ಕರೆದುಬಿಟ್ಟು, ಒಂದು ವೇಳೆ ಏನಾದರೂ ನಿಮ್ಮ ಪತ್ರಿಕೆ, ನಿಮ್ಮ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ, ಫೈಲಲ್ಲಿ ತೊಂದರೆ ಇದ್ದರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ನಮ್ಮ MD ಅವ್ರ ವತಿಯಿಂದ ಹಿಂಬರ ಕೊಟ್ಟು, ನಿಮ್ಮ ಫೈಲಲ್ಲಿ ಇಂಥ ಪೇಪರ್ ಕಮ್ಮಿ ಇದೆ, ಆ ಪೇಪರ್ ತೊಗೊಂಡು ಬಂದರೆ ನಿಮ್ಮ ಕೆಲಸ ಆಗುತ್ತದೆ ಅಂತ ಅವ್ರಿಗೆ ನಾವು ಖುದ್ದಾಗಿ ಪೇಪರ್ ಮುಖಾಂತರ, ನಮ್ಮ DOಗಳು ಮುಖಾಂತರ ನಾವು ಅವರಿಗೆ ಪತ್ರವನ್ನು ಕಳಿಸಿದ್ದೀವಿ. ಆದರೆ ಕೆಲವರು ಅದಾಗಿಲ್ಲ ಇದಾಗಿಲ್ಲ ಅಂತ ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ. ಆದರೆ ಇದು ಸತ್ಯಕ್ಕೆ 100ಕ್ಕೆ 100ರಷ್ಟು ಸುಳ್ಳಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ನಮ್ಮ ನಿಗಮ, ನಾವು ಈ ಚರ್ಚ್ ರಿನಿವೇಷನ್ ಜೊತೆಗೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಈ ಒಂದು 3-4 ತಿಂಗಳು 5-6 ತಿಂಗಳಲ್ಲಿ ನಾವು ಈ ನಿಗಮಕ್ಕೆ ಹೆಂಗೆ ಸ್ಟ್ಯಾಂಡ್ ಮಾಡಿದ್ದೀವಿ ಅಂದರೆ, ಅದು ನಮ್ಗೆ ಗೊತ್ತಿದೆ. ರಾತ್ರಿ ಹಗಲು ನಾವು ಕಷ್ಟಪಟ್ಟು, ನಾವೆಲ್ಲ ನಿರ್ದೇಶಕರೆಲ್ಲ ಕಷ್ಟಪಟ್ಟು, ಇದು ಒಂದು ಬುನಾದಿ ಇದೆ. ಈ ಬುನಾದಿಗೆ ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿಯಿಂದ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿರ್ಬೋದು, ನಾಳೆ ಅವ್ರು ಬಂದು ಇಲ್ಲಿ ಕೂಡ್ಬೋದು. ಆದರೆ ಒಂದಕ್ಕೆ ಸರ್ಕಾರದ ನಿಯಮಾನುಸಾರ ಪ್ರಕಾರ ಏನೇನು ಆಗಬೇಕಾಗಿದೆ ಅದು ನಾವು ಮಾಡಬೇಕಂತ ಹೇಳಿ ಒಂದು ಸಿದ್ಧಾಂತ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಬರೀ ಚರ್ಚ್ ರಿನಿವೇಷನು, ಬರೀ ಕಂಪೌಂಡ್ ವಾಲ್ ಕಟ್ಟೋದಾದ್ರೆ ಮಾತ್ರ ಸರ್ಕಾರದ ದುಡ್ಡು ಯೂಸ್ ಆಗಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣಗೋಸ್ಕರ ಭಾಳಷ್ಟು ಸ್ಕೀಮ್ಸ್ಗಳನ್ನು ತಂದಿದ್ದೀವಿ ನಾವು. ಅದರಲ್ಲಿ ಇರ್ಬೋದು, ಇವತ್ತು ಅರಿವು ಸ್ಕೀಮ್ ಇರ್ಬೋದು, ಇವತ್ತು ಡೈರೆಕ್ಟ್ ಲೋನ್ ಸ್ಕೀಮ್ ಇರ್ಬೋದು, ಇವತ್ತು ಫಾರೆನ್ ಸ್ಟಡಿ ಇರ್ಬೋದು, ಇವತ್ತು ಗಂಗಾ ಕಲ್ಯಾಣ ಸ್ಕೀಮ್ಸ್ ಇರ್ಬೋದು, ಶ್ರಮಶಕ್ತಿ ಇರ್ಬೋದು, ಇವತ್ತು ಸಬ್ಸಿಡಿ ಲೋನ್ ಇರ್ಬೋದು, ಸ್ವಾವಲಂಬಿ ಸಾರಥಿ ಇರ್ಬೋದು, ವರ್ತೃಪ್ರಘಾತ ಲೋನ್ ಇರ್ಬೋದು. ಇಂಥವು ಸುಮಾರು ಸ್ಕೀಮ್ಸ್ಗಳನ್ನು ನಾವು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿದ್ದೀವಿ. ಈ 6-7 ತಿಂಗಳಲ್ಲಿ ಪ್ರತಿಯೊಂದು ಚರ್ಚಲ್ಲಿ, ಪ್ರತಿಯೊಂದು ಮೂಲೆಗೆ ಹೋಗಿ, ಇವತ್ತು ಕಟ್ಟ ಕಡೆಗೆ ಇವತ್ತು ಚಾಮರಾಜಪೇಟೆ ಹಿಡಿದು ಬೀದರ್ವರೆಗೂ ನಮ್ಮ ಒಂದು ಸ್ಕೀಮ್ಸ್ಗಳು ಇವತ್ತು ಜನ ಹಾಕಿದ್ದಾರೆ. ಕೇವಲ KMDCಯಲ್ಲಿ ನಾವು ಫಾರ್ಮ್ ಹಾಕ್ತಾ ಇರುವಾಗ ಬಹುಶಃ ಇಡೀ ಕರ್ನಾಟಕದಿಂದ 300-400 ಜನರಿಗೆ ನಮ್ಗೆ ಸಿಗ್ತಿತ್ತು. ಅದು ಭಾಳ MLA ಅವ್ರು ರೆಕಮೆಂಡ್ ಮಾಡಿದ್ರೆ ಸಿಗ್ತಿತ್ತು. ಇವತ್ತಿನ ದಿವಸದಲ್ಲಿ ನಾವು ಎಲ್ಲರೂ ಯಾಕೆ ಸಂತೋಷವಾಗಿ ಹೇಳ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಪಟ್ಟಂಥ ಕಷ್ಟ
ಇವತ್ತು ಸುಮಾರು 14,000 ಜನರಿಗೆ ಇವತ್ತು ನಾವು ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಮತ್ತೆ ನಾವು ಇವತ್ತು ಹೊಸ ಹೊಸ ಸ್ಕೀಮ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಏನು ನಮ್ಮ ನಿಗಮದ ಇದು ಇದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಈ ಸೆಪ್ಟೆಂಬರ್ ಒಳಗಡೆ ಏನು ಅಮೌಂಟ್ ಕೊಟ್ಟಿದ್ದಾರೆ ಸರ್ಕಾರ ನಮಗೆ ಅದು ಮುಗಿಸಿ ಮತ್ತೆ ನಮಗೆ ಸರ್ಕಾರಕ್ಕೆ ನಮ್ಗೆ ಇನ್ನೂ ಎಷ್ಟು ದುಡ್ಡು ಬೇಕಂತ ನಾವು ಕೇಳೋರಿದ್ದೀವಿ. ಹಾಗಾಗಿ ಪಾಪ ನಮ್ಮ ಅಣ್ಣತಮ್ಮರು ಯಾರೇ ಇರಲಿ ಪಾಪ ನಮ್ಮ ಅಣ್ಣತಮ್ಮರು ಮಾಡಿ ಕೇಳೋರು ಎಲ್ಲರಿಗೂ ಹಕ್ಕಿದೆ ಮಾಡಲಿ. ಸಿದ್ಧಾಂತ ಇದೆ ಇವತ್ತು ಬಾಬಾ ಸಾಹೇಬರವರು ಇದು ಕೊಟ್ಟಿದ್ದಾರೆ, ಅದಕ್ಕೆ ಮಾಡಿದಾರೆ ಹೋರಾಟ. ಅವ್ರು ತುಂಬ ಸಂತೋಷ. ಅವ್ರಿಗೆ ಏನೇ ಬೇಕಾದರೂ ಪಾಪ ನಾವು ಅವ್ರ ಜೊತೆಗಿದ್ದೀವಿ. ಅವ್ರು ಬರಲಿ ನಮ್ಮ ಆಫೀಸ್ಗೆ. ಇದು ನಮ್ಮ ನಗೆಮದರ ಆಫೀಸ್ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕ್ರೈಸ್ತ ಸಮುದಾಯದ ಆಫೀಸ್ ಇದೆ. ಯಾರೇ ಬಂದು ಇಲ್ಲಿ ನೀವು ಮಾಹಿತಿ ತಗೊಂಡು ಹೋಗ್ಬೋದು. ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಸಹ ನೀವು ಮಾಹಿತಿ ತಗೋಬೋದು ತೊಂದರೆ ಇದ್ದರೆ. ಹಾಗಾಗಿ ಯಾರು ಸುಳ್ಳೆ ಅಪದಾನೆ ಮಾಡಿ ಇವತ್ತು ನಮ್ಮ ನಿಗಮಕ್ಕೆ ಇವತ್ತು ನಾನು KMDC ಇವತ್ತು ನಾನು ಮೈನಾರಿಟಿ ಅಣ್ಣತಂಬರಿಗೆ ಇವತ್ತು ನಾನು ಮುಸ್ಲಿಂ ಅಣ್ಣತಂಬರಿಗೆ ನಾನು ಹ್ಯಾಂಡ್ಸ್ ಆಫ್ ಮಾಡ್ತೀನಿ. 5,000 ಕೋಟಿ ರೂಪಾಯಿ ಅವರು 5,000 ಕೋಟಿ ರೂಪಾಯಿ ಇವತ್ತು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಪಾಪ ಅವರು ಒಂದು 25-30 ವರ್ಷದಿಂದ ಆ ಸಂಸ್ಥೆ ನಡ್ಕೊಂಡು ಬಂದಿದೆ KMDC. ಈಗ ನಮಗೆ 5-6 ತಿಂಗಳಾಯ್ತು ನಮ್ಗೆ ಸ್ಟಾರ್ಟ್ ಆಗಿ. ಇದರಲ್ಲೇ ಈ ಥರ ಇವರೆಲ್ಲ ಹಿಂಗಾದರೆ ನಮಗೆ ಮುಂದೆ ಹೋಗೋ ಗುರಿ ಭಾಳ ದೊಡ್ಡ ಗುರಿ ಇದೆ. ನಮಗೂ ಅವ್ರ ಗುರಿ ತನಕ ಹೋಗೋದಿದೆ. ನಮಗೆ ಕನಿಷ್ಠ ಅವ್ರಿಗೆ 5,000 ಕೋಟಿ ಕೊಟ್ಟರೆ ಕನಿಷ್ಠ ನಮ್ಗೊಂದು 1,000 ಕೊಡಲಿ ಅಂತಂದು ನಾವು ಹೋರಾಟ ಮಾಡಬೇಕಂತ ನಾವು ಮುಂಚೂಣಿಯಲ್ಲಿ ಇದ್ದಿದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರು ಹಿಡ್ಕೊಂಡು MD ಅವ್ರಿಗೆ ಹಿಡ್ಕೊಂಡು ಯಾವುದೇ ತೊಂದರೆ ಇದ್ರೂ ನಾವೆಲ್ಲ 24/7 ಇದ್ದೀವಿ. ನಮ್ಗೆ ಯಾವಾಗ ಬೇಕು ಏನು ಮಾಹಿತಿ ಬೇಕು ನಾವು ನಿಮ್ಗೆ ಕೊಡ್ಲಾಕ್ ರೆಡಿ ಇದ್ದೇವೆ. ಬಿಟ್ಟು ಪಿನ್ ಟು ಪಿನ್ ಕೊಡ್ಲಾಕ್ ರೆಡಿ ಇದ್ದೀವಿ ನಾವು. ಅದ್ರ ಬಗ್ಗೆ ಎರಡನೇ ವಿಚಾರ ಇಲ್ಲ. ಆದರೆ ಕೆಲವು ಬೀದರ್ನಲ್ಲಿ ಕೆಲವು ನಮ್ಮ ಅಣ್ಣತಮ್ಮರಿಯನ್ನು ಹೇಳಿದ್ದಾರೆ ಅಂತಂದರೆ ಅದು ಆಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಎಲ್ಲರಿಗೂ ಒಂದೇ ಹೇಳ್ತಾ ಇದ್ದೀನಿ. ನಾನು ಬೀದರಲ್ಲೂ ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾವು ನಮ್ಮ ಆಫೀಸ್ನಿಂದ ನಿಮಗೆ ಹಿಂಬರ ಕೊಟ್ಟಿದ್ದೀವಿ. ಏನು ನಿಮ್ಮ ಫೈಲಲ್ಲಿ ಕೊರತೆ ಇದೆ, ಯಾವ ಪೇಪರ್ ನಿಮ್ಮ ಕೊರತೆ ಇದೆ ಆ ಪೇಪರ್ ತಂದು ಕೊಡಿ. ನಿಮ್ಮ ಸೆಕೆಂಡ್ ಬಿಲ್ ಆಟೋಮೆಟಿಕ್ ಆಗಿ ನಾವು ರಿಲೀಸ್ ಮಾಡ್ತೀವಿ. ನಿಮಗೆ ಬೋರ್ಡಲ್ಲಿ ಇಟ್ಟು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೀವಿ ನಾವು. ನಮ್ಮ ಬಗ್ಗೆ ಇದ್ರ ಬಗ್ಗೆ ಯಾವುದೂ ಇಲ್ಲ. ಆದರೆ ನೀವು ಯಾರ್ದೋ ಮಾತು ಕೇಳಿ ನಿಮಗೆ ಮಾಹಿತಿ ಇಲ್ಲದೆ ನೀವು ಈ ಥರ ಮಾಡ್ತೀರಂದರೆ ಇದು ಸಮಾಜಕ್ಕೆ ಒಳ್ಳೆಯದಲ್ಲ, ಸರ್ಕಾರಕ್ಕೆ ಒಳ್ಳೆಯದಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಆಗ್ತದೆ. ಇದು ಹೊಸದಾಗಿ ನಿಗಮ ಆಗಿದೆ. ಮೊದಲೇ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅಂತಂದರೆ ಯಾವುದು ಸಿಗ್ತಾ ಇದ್ದಿದ್ದಿಲ್ಲ. ಇದು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಸೇರಿ ಅವ್ರದ್ದು ಸಹ ಪಾರ್ಟ್ ಇದೆ ಇದರಲ್ಲಿ. ಅವರು ಸಹ ಬಂದು ಕೇಳಿ ಇವತ್ತು ಈ ಸರ್ಕಾರ ನಡ್ಸ್ಕೊಂಡು ಹೋಗುವಂಥ ಕೆಲಸ ಇವತ್ತು ನಾವು ಇಲ್ಲಿ ಕುಂತಿರ್ಬೋದು, ನಾಳೆ ಅವ್ರು ಬಂದು ಇಲ್ಲಿ ಕೂರ್ತಿರ್ಬೋದು. ಇವತ್ತು ಎಲ್ಲರಿಗೂ ಹಕ್ಕಿದೆ ಗೊತ್ತು. ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಒಂದು ಮಾಹಿತಿ ಬೇಕಾದರೆ ನಮ್ಮ MD ಇದ್ದಾರೆ, MDಗೆ ಬಂದು ಕೇಳಿ. ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿಗೆ ಬರಲಿ. ನಾವೆಲ್ಲ ನಿರ್ದೇಶಕರು, ಉಪಾಧ್ಯಕ್ಷರು ಎಲ್ಲರೂ ಇದ್ದಿದ್ದೀವಿ. ಇವತ್ತು ಸರ್ಕಾರ ಒಂದು ನಾಮನಿರ್ದೇಶನ ಮಾಡ್ತದೆ ಅಂದಮೇಲೆ ಅದು ಏನಾದರೂ ತಿಳಿದೇ ಮಾಡ್ತಿರ್ಬೋದಲ್ಲ. ಯಾರಿಗಾರ ಕೆಪೇಬಲ್ ಇದ್ದಾರೆ ಅವ್ರಿಗೆಲ್ಲ ವಿಚಾರ ಮಾಡೇ ಮಾಡ್ತಿರ್ಬೋದಲ್ಲ. ಹಾಗಾಗಿ ಪಾಪ ಮಾಡು ಅಂತಂತ ಏನೋ ಮಾಡ್ತಾರಂತೆ. ಇರಲಿ ಪಾಪ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನಮ್ಮ ನಿಗಮಕ್ಕೂ ಹಾಗೂ ಸರ್ಕಾರಕ್ಕೂ ಅವರು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬುವಂಥ ಕೆಲಸ ಮಾಡಲಿ. ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಒಂದು ವಾಕ್ಯಲ್ಲಿ ಹೇಳ್ತದೆ, ತನ್ನ ನೆರೆಯವರು ತನ್ನಂತೆ ಪ್ರೀತಿಸುವಂಥ ನಮ್ಮ ವಾಕ್ಯಲ್ಲಿ ಹೇಳ್ತದೆ. ಅವ್ರಿಗೋಸ್ಕರ ನಾವು ಎಲ್ಲರೂ ಸೇರಿ ಇವತ್ತು ರಾತ್ರಿನೇ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಬರಲಿ ಅವ್ರು ನಮ್ಮ ಜೊತೆ ಕೈ ಜೋಡಿಸಲಿ. ಮುಂದೆ ಬರುವಂಥ ದಿನದಲ್ಲಿ ಈ ನಿಗಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಷ್ಟು